ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂತಂದರೆ RCB IPL 2024ರ ಹೋಮ್ ಗೇಮ್ RCBಗೆ ಇವತ್ತಿದೆ. ಸೊ ವಿರಾಟ್ ಕೊಹ್ಲಿ ಅವರು ಅನೌನ್ಸ್ ಮಾಡಿದ್ರು ಅನ್ಬಾಕ್ಸ್ ಇವೆಂಟಲ್ಲಿ, ಇದು RCBಯ ಹೊಸ ಅಧ್ಯಾಯ ಅಂತ. ಸೊ ಚೆನ್ನೈಯಲ್ಲಿ ಆ ಚೆನ್ನೈ ಮ್ಯಾಚ್ ಜೊತೆ ನೋಡಿದಾಗ ಎಲ್ಲೋ ಹೊಸ ಅಧ್ಯಾಯ ಅಲ್ಲ, ಇದು ಹೊಸ ಅಧ್ಯಾಯ ಆದರೂ ಕೂಡ ಹಳೆ ಚಾಳಿಯಲ್ಲಿ ನಮ್ಮ RCB ಬಿಟ್ಟಿಲ್ಲ ಅಂತ ಅಂದ್ಕೊಂಡ್ವಿ. ಯಾಕಂತಂದರೆ ಮೊದಲನೇ ಮ್ಯಾಚು ದೇವರಿಗೆ ಅನ್ನೋದೇನು ಸಂಪ್ರದಾಯದಿಂದ ಮಾಡ್ಕೊಂಡು ಬಂದಿದ್ದಾರೆ ಮೊದಲಿಂದ. ಸೊ ಅದು ಮತ್ತೆ ತಿರ್ಗಾ ಕಂಟಿನ್ಯೂ ಆಯಿತು. ಸೊ ಇದೆಲ್ಲ ಹೇಳಲಿಕ್ಕೆ ಬೇಜಾರಾಗುತ್ತೆ, ಬಟ್ ಏನೂ ಮಾಡಲಿಕ್ಕಾಗಲ್ಲ, ಹೇಳಲೇಬೇಕು. ಯಾಕಂತಂದರೆ ಸೋತಾದ್ಮೇಲೆ ಏನಾದ್ರು ಕವರ್ ಮಾಡಬೇಕಲ್ಲ. ಸೊ ಕವರ್ ಮಾಡಬೇಕು ಅಂದರೆ ದೇವ್ರಿಗೆ ದಿನರಿಗೆ ಆ ಒಂದು ವಾರಕ್ಕೆ, ಆ ವಾರ ಸೋತ್ರೆ ಇನ್ನೊಂದು ದೇವ್ರಿಗೆ, ಇನ್ನೊಂದು ದಿನ ಸೋತ್ರೆ ಈ ಒಂದು ದೇವ್ರಿಗೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಹೇಳ್ಬಿಟ್ಟು ಮ್ಯಾಚ್ ಆಫ್ ಮಾಡಿ ಸೋತರೂ ಕೂಡ ಒಂದು ಗರ್ವದಿಂದ ಮಾತಾಡೋವಂಥದ್ದು ಅದೊಂದು RCB ಅಭಿಮಾನಿಗಳ ಒಂದು ಹೇಳ್ತೀವಿ ಅಂತಂದರೆ ಬುದ್ಧಿ ಅದು. ಸೊ ಅದನ್ನು ಮೊದಲಿಂದ ನೋಡ್ಕೊಂಡು ಒಟ್ಟಿನಲ್ಲಿ ಟ್ರೆಂಡಿಂಗಲ್ಲಿ ಇರಬೇಕು. ಹೇಳ್ತಾರಲ್ವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಪಾಸಿಟಿವೋ ನೆಗೆಟಿವ್, ಒಟ್ಟಿನಲ್ಲಿ ಟ್ರೆಂಡಿಂಗ್. ನಾವು ಸೋಲ್ತೀವೋ ಗೆಲ್ತೀವೋ ಒಟ್ಟಿನಲ್ಲಿ ಟ್ರೆಂಡಿಂಗಲ್ಲಿ ಇರಬೇಕು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಜೊತೆಗೆ ಚೆನ್ನೈ ಜೊತೆಗಂತೂ ಹೀನಾಯವಾಗಿ ಸೋತಿದ್ದೀವಿ, ಬಟ್ ಆದರೂ ಒಂದು ಒಳ್ಳೆ ರಿಕವರಿ ಮಾಡಿದರು ಯಾರು, ಅನುಜ್ ರಾವತ್, ದಿನೇಶ್ ಕಾರ್ತಿಕ್. ಸೊ ಆ ಗೇಮ್ದು ಪಾಸಿಟಿವ್ ತೊಗೊಳಕ್ಕೆ ಹೋದರೆ ಮುಖ್ಯವಾಗಿ ಅನುಜ್ ರಾವತ್ ನನಗೆ, ಯಾಕಂದರೆ ದಿನೇಶ್ ಕಾರ್ತಿಕ್ ಈ ಒಂದು ಸೀಸನ್ ಆಡ್ತಾರೆ, ಆಮೇಲೆ ಹೊಂಟೋಗ್ತಾರೆ. ಅನುಜ್ ರಾವತ್ ಮೇನು, ಅದ್ರ ಜೊತೆಗೆ ಯಾರು ಮಯಾಂಕ್ ಡಗಾರ್ ಅವರು. ಸೊ ಯಾಕಂದರೆ ಅವ್ರದ್ದು ಫೀಲ್ಡಿಂಗ್ ಸಖತ್ತಾಗಿದೆ, ಆಮೇಲೆ ಬೌಲಿಂಗ್ ಕೂಡ ಚೆನ್ನಾಗಿ ಮಾಡಿದ್ರು. ಬ್ಯಾಟಿಂಗ್ ಚಾನ್ಸಸ್ ಸಿಗಲಿಲ್ಲ, ಸಿಕ್ಕಿದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ, ಆಲ್ರೌಂಡರ್ ಅವರು. ಸೊ ಅದೊಂದು ಇಬ್ಬರದ್ದು ಪಾಸಿಟಿವ್ ನನಗೆ ತುಂಬ ಇದಾಗಿದ್ದು, ಅನುಜ್ ರಾವತ್ ಆ್ಯಂಡ್ ಮಯಾಂಕ್ ಡಗಾರ್ ಅವರು ಸಖತ್ತಾಗಿ ಮಾಡಿದ್ರು. ಆಮೇಲೆ ಗ್ರೀನ್ ಕೂಡ ಅಷ್ಟೇ ಒಂದು ಒಳ್ಳೆ ಹೋಪ್ ಹುಟ್ಟಿಸಿದ್ದಾರೆ. ಸೊ ನೋಡಬೇಕು ಇವತ್ತಿನ ಒಂದು ಮ್ಯಾಚಲ್ಲಿ ಏನಾಗ್ತದೆ ಅಂತ. ಮೊದಲೇ ಹೇಳ್ದಂಗೆ ಇವತ್ತು ಪಂಜಾಬ್ ಜೊತೆಗಿದೆ ನಮ್ಮದು RCB ವರ್ಸಸ್ ಪಂಜಾಬು. ಸೊ ನೈಟ್ ಮ್ಯಾಚು ಸೋಮವಾರ ದಿನ. ಸೊ ಇನ್ನು ಟೀಮ್ ಬಗ್ಗೆ ಮಾತಾಡಿದ್ರೆ ನನ್ನ ಪ್ರಕಾರ ಟೀಮಲ್ಲಿ ಏನೂ ಚೇಂಜಸ್ ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ RCB ಮ್ಯಾನೇಜ್ಮೆಂಟು ಒಂದೇ ಟೀಮ್ನ ಸಪೋರ್ಟ್ ಮಾಡಲ್ಲ ಅವರು. ಏನೇ ಇದ್ರೂ ಕೂಡ ಸುಮ್ಮನೆ ಚೇಂಜಸ್ ಮಾಡ್ತಾರೆ. ನನ್ನ ಪ್ರಕಾರ ಚೇಂಜಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ. ಸೊ ಯಾಕಂತಂದರೆ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಬೌಲಿಂಗಲ್ಲಿ ಸ್ವಲ್ಪ ಏನೋ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಆಮೇಲೆ ಫಸ್ಟ್ ಆಫ್ ಆಲ್ ಲಾಸ್ಟ್ ಮ್ಯಾಚಲ್ಲಿ ಪ್ರಾಬ್ಲಮ್ ಆಗಿದ್ದೇನೋ ಅಂತಂದರೆ ಇವರು ಫಸ್ಟ್ ಬ್ಯಾಟಿಂಗ್ ತೊಗೊಂಡಿದ್ದು. ಯಾಕೆ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರು ಗೊತ್ತಿಲ್ಲ ನನಗೆ, ಪಿಚ್ ಬಗ್ಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತಂದಮೇಲೆ ಫಸ್ಟ್ ಬ್ಯಾಟಿಂಗ್ ತೊಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಅಲ್ಲಿ ಚೆನ್ನೈನಲ್ಲಿ ಚೇಸಿಂಗ್ ಚೆನ್ನಾಗಿ, ಅಂದರೆ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಬ್ಯಾಟಿಂಗ್ ಪಿಚ್ಚೇ ಆಗಿರುತ್ತೆ. ಸೊ ಚೇಸಿಂಗ್ ತೊಗೊಂಡು ಚೇಸ್ ಮಾಡೋದ್ರಲ್ಲಿ ಒಳ್ಳೆಯದಾಗಿರೋದು. ಜೊತೆಗೆ ಇನ್ನೂ ಒಂದು ಮುಖ್ಯವಾದ ಕನ್ಸರ್ನ್ ಏನು ಅಂತಂದರೆ RCB ಬೌಲಿಂಗ್ ನೋಡೋಕ್ಕೆ ಹೋದರೆ ಪೇಪರ್ ಮೇಲೆ ಖಂಡಿತವಾಗ್ಲೂ ವೀಕ್ ಅನಿಸುತ್ತೆ. ನಾನು ಸ್ಟಾರ್ಟಿಂಗ್ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅದ್ರ ಪ್ರಕಾರ ತೊಗೊಳಕ್ಕೆ ಹೋದರೆ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಇದೆ. ಸೊ ಆರಾಮಾಗಿ ಚೇಸ್ ಮಾಡ್ಬೋದಾಗಿತ್ತೇನೋ, ಎಷ್ಟು ಸ್ಕೋರ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ. ಸೊ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಚೇಸ್ ಮಾಡ್ಬೋದಾಗಿತ್ತು. ಬಟ್ ಇವ್ರು ಏನು ಮಾಡಿದ್ರು, ಬ್ಯಾಟಿಂಗ್ ತೊಗೊಂಡ್ರು. ಯಾವ ಉದ್ದೇಶಕ್ಕೆ ತೊಗೊಂಡ್ರೋ ಗೊತ್ತಿಲ್ಲ ನನಗೆ, ಆ ಡಿಸಿಷನ್ ಯಾರ್ದು ಅಂತಲೂ ಗೊತ್ತಿಲ್ಲ. ಕ್ಯಾಪ್ಟನ್ದ ಅಥವಾ ಕೋಚ್ದ ಅಥವಾ ಮ್ಯಾನೇಜ್ಮೆಂಟ್ ಏನೋ ಅಂತ ಅರ್ಥ ಆಗ್ತಿಲ್ಲ ನನಗೆ. ಯಾಕೆ ಬ್ಯಾಟಿಂಗ್ ತೊಗೊಂಡ್ರು ಫಸ್ಟು? ಚೇಸಿಂಗ್ ತೊಗೊಂಡಿದ್ರೆ ಅಟ್ಲೀಸ್ಟ್ ಗೆಲ್ಬೋದಾಗಿತ್ತೇನೋ. ಸೊ ಬಟ್ ಅಲ್ಲಿ ತಿರ್ಗಾ ಎಲ್ಲೋ ಜಡ್ಜ್ ಮಾಡಿದ್ರು ಅಂತ ಅನ್ಕೊತೀನಿ. ಸೊ ಅದಾದಮೇಲೆ ಮ್ಯಾಚ್ ಏನಾಯ್ತು ಅಂತ ನಿಮಗೆಲ್ಲ ಗೊತ್ತಿರುವಂಥ ವಿಚಾರನೇ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಪಿಚ್ಚಲ್ಲಿ 200 ರನ್ ನೋಡಿದ್ರು ಕೂಡ ನಾವು ಗೆಲ್ತೀವಿ ಅನ್ನೋ ಲಕ್ಷಣ ಅಂತೂ ತಲೆಯಿಂದ ತೆಗೆದಾಕಬೇಕು. ಅದು ನೈಟ್ ಮ್ಯಾಚಲ್ಲಂತೂ 200 ರನ್ ನೋಡಿದ್ರು ಕೂಡ ಸೇಫ್ ಅಲ್ಲ ಅಲ್ಲಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಒಂದು ಬೌಲಿಂಗ್ ಲೈನಪ್ ನೋಡ್ತಾ ಇದ್ದರೆ ಸಿರಾಜ್ ಆ್ಯಂಡ್ ಅಲ್ಜರಿ ಜೋಸೆಫ್ ತುಂಬ ಕಷ್ಟ ಇದೆ. ಎಂಥ ವರ್ಲ್ಡ್ ಕ್ಲಾಸ್ ಬೌಲರ್ ತಂದು ಹಾಕಿದ್ರು ಈ ಒಂದು ಬೆಂಗಳೂರು ಪಿಚ್ಚಲ್ಲಿ ಹೊಡ್ಸ್ಕೊತಾರೆ. 200 ರನ್ ಅಲ್ಲ, 220 ರನ್ ನೋಡಿದ್ರು ಕೂಡ ಸೇಫ್ ಅಲ್ಲ. ಆರಾಮಾಗಿ ಚೇಸ್ ಮಾಡೋವಂಥ ಎಲ್ಲ ಲಕ್ಷಣಗಳಿರುತ್ತೆ. ಬಟ್ ಯಾವ ರೀತಿಯಲ್ಲಿ ಇವ್ರನ್ನು ಒಂದು ಟ್ರ್ಯಾಪ್ ಮಾಡ್ತಾರೋ ಪಂಜಾಬ್ನ ಅಂತ ಗೊತ್ತಿಲ್ಲ ನನಗೆ. ಒಂದು ವೇಳೆ ಏನಾದರೂ ಟಾಸ್ ಏನಾದರೂ ಗೆದ್ದರೆ ಬೌಲಿಂಗ್ ತೊಗೊಳ್ಳೋದು ಬೆಟರು, ಸೆಕೆಂಡ್ ಬ್ಯಾಟಿಂಗ್ ಆಡೋದು ಬೆಟರ್ ಅಂತ ನನಗನ್ಸುತ್ತೆ RCB ಅವರು. ಇದು ಮಾತ್ರ ಅಲ್ಲ, ಮುಂದೆ ಆಗುವಂಥ ಎಲ್ಲ ಮ್ಯಾಚಲ್ಲೂ ಕೂಡ ಸ್ಪಿನ್ ಟ್ರ್ಯಾಕ್ ಏನಾದರೂ ಇದ್ದರೆ ಬೇಕಾದರೆ ಬ್ಯಾಟಿಂಗ್ ತೊಗೊಳ್ಳಿ, ಫಸ್ಟ್ ಬ್ಯಾಟಿಂಗು. ಬಟ್ ಈ ನಾರ್ಮಲ್ ಬ್ಯಾಟಿಂಗ್ ಪಿಚ್ಚು ಅಥವಾ ಬ್ಯಾಲೆನ್ಸ್ ಆಗಿರೋದಿತ್ತು ಅಂತಂದರೆ ಅಲ್ಲಿ ಬೌಲಿಂಗ್ ತೊಗೊಳ್ಳೋದೇ ಬೆಟರ್. ಯಾಕಂದರೆ ಇವರು ಬೌಲಿಂಗ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಏನಿದ್ರು ಕೂಡ ಬ್ಯಾಟಿಂಗಿಂದನೇ ಗೆಲ್ಲಬೇಕಾಗುತ್ತೆ. ಇವರು ಬೌಲಿಂಗ್ ನೋಡೋಕೆ ಹೋದರೆ ಈ ಸರಿ ಅಂತೂ ಒಂದು ಕರೆಕ್ಟ್ ಪ್ರಾಪರ್ ಸ್ಪಿನ್ನರ್ ಇಲ್ಲ ಇವ್ರ ಹತ್ರ. ಚಾಲ್ನ ಬಿಟ್ಟರು, ಲಾಸ್ಟ್ ಟೈಮ್ ಇದ್ದಂಥ ಹಸರಂಗನ ಬಿಟ್ಟರು. ಸೊ ಇವಾಗ ಕರಣ್ ಶರ್ಮಾ ಇದ್ದಾರೆ, ಅವ್ರಿಗಂತ ಎಕ್ಸ್ಪೀರಿಯನ್ಸ್ ಇಲ್ಲ ಇಂಟರ್ನ್ಯಾಷನಲ್ದು. IPL ಇಲ್ಲೊಂದು ಮ್ಯಾಚ್ ಆಡಿದ್ದಾರೆ ಬಿಟ್ಟರೆ ಗೆಲ್ಲೋ ಅಂಥ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿಲ್ಲ. ಸೊ ನನ್ನ ಪ್ರಕಾರ ಕೇಳೋಕೆ ಹೋದರೆ ಇವತ್ತಿನ ಪಂದ್ಯಕ್ಕೆ ಏನಂತಂದರೆ ಇದು ಟೀಮ್ ಏನು ಚೇಂಜ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡ್ತಾರೋ ಹೇಳಲಿಕ್ಕಾಗಲ್ಲ. ಮೇ ಬಿ ಯಾರು ಗ್ರೀನನ್ನು ತೆಗೆದುಬಿಟ್ಟು ವಿಲ್ ಜಾಕ್ ಅವ್ರನ್ನ ಏನಾದರೂ ತರ್ತಾರ ಅಂತ. ಯಾಕಂದ್ರೆ ನನಗೆ ಅನಿಸೋ ಪ್ರಕಾರ ಚೇಂಜ್ ಮಾಡೋದು ಬೇಡ. ಯಾಕಂತಂದರೆ ಸೋತಿರ್ಬೋದು, ಬಟ್ ಆದರೆ ಒಂದು ಒಳ್ಳೆ ಟಫ್ ಇದು ಕೊಟ್ಟಿದ್ದಾರೆ. ಸೊ ಅದು ಅಂತೂ ಹೇಳ್ಬೋದು. ಸೊ ಸೇಮ್ ಟೀಮ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ಯಾಫ್ ಇರ್ತಾರೆ, ವಿರಾಟ್ ಇರ್ತಾರೆ, ರಜತ್ ಪತಿದಾರು, ಆಮೇಲೆ ಮ್ಯಾಕ್ಸ್ವೆಲ್ಲು, ಗ್ರೀನು, ಅನುಜ್ ರಾವತ್, ಕಾರ್ತಿಕ್, ಅಲ್ಜರಿ ಜೋಸೆಫು, ಮಯಾಂಕ್ ಡಗಾರು, ಸೊ ಆಮೇಲೆ ಕರಣ್ ಶರ್ಮಾ, ಆಮೇಲೆ ಮೊಹಮ್ಮದ್ ಸಿರಾಜ್ ಇರ್ತಾರೆ ಅಂದ್ಕೊಂಡಿದ್ದೀನಿ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಶ್ ದಯಾಳ್ ಅಥವಾ ಬ್ಯಾಟಿಂಗ್ ಫಸ್ಟ್ ಟಾಸ್ ಯಾವ್ದು ವಿನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಚೇಂಜ್ ಮಾಡ್ತಾರೆ. ಪರಂತು ಆಲ್ರೆಡಿ ಇವಾಗ ಡೆಲ್ಲಿ ಮೇಲೆ ಗೆದ್ಕೊಂಡು ಬಂದಿದ್ದಾರೆ. ಸೊ ಅವರಿಗೇನು ಇವಾಗ ಟೀಮ್ ಚೇಂಜ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಸೊ ಅವ್ರದ್ದು ಕೂಡ ಒಂದು ಬ್ಯಾಲೆನ್ಸಿಂಗ್ ಆಗಿದೆ. ಬ್ಯಾಟಿಂಗು ತುಂಬ ಚೆನ್ನಾಗಿ ಆಡ್ತಾರೆ. ಆಮೇಲೆ ಆಲ್ರೌಂಡರ್ಸ್ ಸುಮಾರು ಜನ ಇದ್ದಾರೆ ಅಲ್ಲಿ. ಹರ್ಪ್ರೀತ್ ಬ್ರಾರ್ ಗಂಟನೂ ಬ್ಯಾಟ್ಸ್ಮನ್ಗಳಿದ್ದಾರೆ ಅವ್ರ ಹತ್ರ. ಬೇಕು ಅಂತಂದರೆ ಇವರು ಕೂಡ ಚೆನ್ನಾಗಿ, ರಬಾಡ ಆ್ಯಂಡ್ ಚಹರ್ ಕೂಡ ಬ್ಯಾಟಿಂಗ್ ಒಂದು ಕೊಡುವಂಥ ಒಂದು ಕೆಪಬಿಲಿಟಿ ಇದೆ ಅವರಿಗೆ. ಸೊ ಅವರಲ್ಲೂ ಕೂಡ ಅಷ್ಟೇ ತುಂಬ ಒಂದು ಬೌಲಿಂಗ್ ಲೈನಪ್ಪಲ್ಲಿ ಯಾರು ಹರ್ಷದೀಪ್ ಇದ್ದಾರೆ, ರಬಾಡ ಇದ್ದಾರೆ,
ಹರ್ಷಲ್ ಪಟೇಲ್ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಇದೆ. ಐ ಥಿಂಕ್ ಹರ್ಪ್ರೀತ್ ಬ್ರರ್ನ ನೆನೆಸ್ಕೊಂಡ್ರೆ ನನಗೆ ಒಂದು ಮ್ಯಾಚಲ್ಲಿ ಕೊಹ್ಲಿ, ಮ್ಯಾಕ್ಸ್ವೆಲ್, ಆಮೇಲೆ ಇನ್ನೊಬ್ರು ಯಾರನ್ನೋ ಔಟ್ ತೆಗೆದಿದ್ರು. ಸೊ ಒನ್ ಓವರಲ್ಲಿ ಅಂತ ಅನಿಸುತ್ತೆ. ಸೊ ಅವ್ರದ್ದು ತುಂಬ ಒಂದು ಒಳ್ಳೆ ಬೌಲಿಂಗ್ ಇದೆ. ಬ್ಯಾಟಿಂಗಲ್ಲಿ ಬೇರ್ಸ್ಟೋ ಇದ್ದಾರೆ, ಒಳ್ಳೆ ಅವ್ರದ್ದು. ಅಂದರೆ RCB ಮೇಲೆ ಒಂದು ಸರಿ ಕೂಡ ಔಟೇ ಆಗಿಲ್ಲ ಬೇರ್ಸ್ಟೋ, ಅದು ಒಂದು ರೆಕಾರ್ಡು. ಜೊತೆಗೆ ಧವನ್ನು ಆ್ಯಂಡ್ ಸ್ಯಾಮ್ ಕರನ್ ಆಲ್ರೌಂಡರ್ ಇದ್ದಾರೆ. ಲಿವಿಂಗ್ಸ್ಟನ್ ಹೊಡೆದ್ರೆ 6 MG ಹೊಡ್ಕೊಂಡು ಔಟ್ ಆಗುತ್ತೆ. ಸೊ ಆ ಥರ ಇರುವಂಥ ಕೆಪಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್ಗಳಿದ್ದಾರೆ. ಸೊ ನೋಡ್ಬೇಕು, ಏನಾಗ ಒಳ್ಳೆ ಟಫ್ ಮ್ಯಾಚ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಮೊದಲು ಹೇಳ್ದಂಗೆ ಫಸ್ಟ್ ಯಾರೇ ಟಾಸ್ ಗೆದ್ದರೂ ಕೂಡ ಅದು ಬೌಲಿಂಗ್ ತೊಗೊಂತಾರೆ. ನಾನು ಹೇಳೋದು RCB ಅವ್ರಿಗೆ ಇಲ್ಲೆಲ್ಲೂ ಜಡ್ಜ್ಮೆಂಟ್ ಮಾಡ್ದೇನೆ ಬೌಲಿಂಗ್ ತೊಗೊಳೋದು ಬೆಟರ್, ಅದು ನೈಟ್ ಮ್ಯಾಚಲ್ಲಿ ಅಂತ ಅನ್ಕೊತೀನಿ. ಇನ್ನೊಂದು ಬ್ಯಾಡ್ ರೆಕಾರ್ಡ್ RCB ಏನು ಅಂತಂದರೆ 2023 IPL ಅಲ್ಲಿ 5 ಮ್ಯಾಚ್ಗಳಲ್ಲಿ 4 ಮ್ಯಾಚ್ ಸೋಚಿದ್ದಾರೆ. ನೈಟ್ ಮ್ಯಾಚ್ಗಳಲ್ಲಿ 5 ಮ್ಯಾಚ್ ಆಡಿದ್ದಾರೆ ಈ ಬೆಂಗಳೂರು ಪಿಚ್ಚಲ್ಲಿ. 5ರಲ್ಲಿ 4 ಮ್ಯಾಚು ನೈಟ್ ಏನು ಆಡಿದ್ದಾರೆ ಅದು ಎಲ್ಲ ಕೂಡ ಸೋತಿದ್ದಾರೆ. ಆಮೇಲೆ ಲಾಸ್ಟ್ ಇನ್ನೇನು ಸೆಮಿಫೈನಲ್ಗೆ ಇದು ಪ್ಲೇ ಆಫ್ಗೆ ಹೋಗಬೇಕು ಅಂತಂದಾಗ GT ಮೇಲೆ ವಿನ್ ಆಗಬೇಕಾಗಿತ್ತು. ಸೊ ಅಲ್ಲಿ 197 ಸಮಥಿಂಗ್ ಹೊಡೆದ್ರು ಕೂಡ, ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ್ರು ಕೂಡ ಆ ಮ್ಯಾಚ್ನ ಸೋಲ್ತಾರೆ. ಸೊ ಈ GT ಅವರು ಆರಾಮಾಗಿ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಇವರು ಗಿಲ್ ಅವರು ತುಂಬ ಒಳ್ಳೆ ಬ್ಯಾಟಿಂಗ್ ಆಡಿದರು. ಸೊ ಆ ಥರದೊಂದು ಪಿಚ್ ಇದು. ಎಷ್ಟೇ ಸ್ಕೋರ್ ಹೊಡೆದ್ರು ಕೂಡ ನಿಮಗೆ ಸೇಫ್ ಅಲ್ಲ ಇಲ್ಲಿ, ಎಂಥ ಬೌಲರ್ ಆದರೂ ಕೂಡ. ಬಟ್ ಅದರಲ್ಲೂ ಮುಖ್ಯವಾಗಿ ನಮ್ಮ ಬೌಲಿಂಗ್ ಲೈನಪ್ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಆಮೇಲೆ ಇನ್ನು ಹೆಡ್ ಟು ಹೆಡ್ ಮಾತಾಡೋದಾದರೆ, ಸೊ ಟೋಟಲಲ್ಲಿ RCB ಅವರು 14 ಮ್ಯಾಚ್ ಗೆದ್ದಿದ್ದಾರೆ ಇಲ್ಲಿ ಪಂಜಾಬ್ ಜೊತೆಗೆ. ಆ್ಯಂಡ್ ಪಂಜಾಬ್ ಅವರು 17 ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಅವರು ಅದರಲ್ಲೂ ಕೂಡ ಅವರೇ ಲೀಡಲ್ಲಿದ್ದಾರೆ. ಈ ಒಂದು ಮ್ಯಾಚಲ್ಲಿ ಫ್ಯಾಫು ಅಥವಾ ಮ್ಯಾಕ್ಸ್ವೆಲ್ ಇವರಿಬ್ಬರಲ್ಲಿ ಒಬ್ಬರು ಪಕ್ಕ ಆಡಲೇಬೇಕು, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು ಆಡ್ತಾರೆ, ಬಟ್ ಅವರು ಸ್ವಲ್ಪ ಸ್ಟ್ರೈಕ್ ರೇಟ್ ಸ್ವಲ್ಪ ಎಲ್ಲೋ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಫ್ಯಾಫ್ ಅಥವಾ ಮ್ಯಾಕ್ಸ್ವೆಲ್ ಇವರಿಬ್ಬರಲ್ಲಿ ಒಬ್ಬರು ತುಂಬ ಒಂದು ಭಯಂಕರ ಆಟ ಆಡಿದ್ರೇ ಏನೋ ಒಂದು ಸ್ವಲ್ಪ ಚಾನ್ಸು ಅಂತ ನನಗೆ ಅನಿಸುತ್ತೆ. ಸಪೋರ್ಟ್ ಇರುತ್ತೆ ಫ್ಯಾನ್ಸ್ದು, ಏನೇ ಸಪೋರ್ಟ್ ಇದ್ದರೂ ಕೂಡ ಸೊ ಅಲ್ಲಿ ಗೇಮಲ್ಲಿ ಗ್ರೌಂಡಲ್ಲಿ ಆಡೋವಂಥದ್ದು ಅವರೇನೆ. ಸೊ ಗೆಲ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಸೊ ನನಗೆಲ್ಲ ಅನಿಸ್ತಿದೆ 2 50-50 ಇದೆ. ಮೇ ಬಿ ಸೆಕೆಂಡ್ ಬ್ಯಾಟಿಂಗ್ ಯಾರು ಇರ್ತದೆ ಅವರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಚಾನ್ಸ್ ಇತ್ತು ಆ್ಯಕ್ಚುಲಿ CSK ಮೇಲೆ. ನೋಡೋಣ, ಕೆಲವೊಂದು ಪಾಸಿಟಿವ್ ಸೈನ್ಸ್ ಲಾಸ್ಟ್ ಗೇಮಿಂದ ತಂದಿದ್ದಾರೆ. ಸೊ ಅದು ಪಾಸಿಟಿವ್ ಆಗೇ ಇರುತ್ತಾ ಅಥವಾ ಅದು ತಿರ್ಗಾ ನೆಗೆಟಿವ್ ಆಗುತ್ತಾ ಅಂತ ನೋಡಬೇಕು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ನಾನು ಪ್ರೆಡಿಕ್ಷನ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಸೆಕೆಂಡ್ ಬ್ಯಾಟಿಂಗ್ ಯಾವುದಿರುತ್ತೆ ಅದು ಗೆಲ್ಲುತ್ತೆ ಅಂತ ಹೇಳ್ತೀನಿ. ಅದು RCB ಆಗಿರ್ಬೋದು ಅಥವಾ ಪಂಜಾಬ್ ಆಗಿರ್ಬೋದು. ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ.